ಈ ಊರಿನ ಜನರಿಗೆ ಕುಡಿಯಲು ಪ್ರತಿನಿತ್ಯ ಶುದ್ಧ ನೀರು ಸಿಗುತ್ತದೆ. ಕುಡಿಯುವ ನೀರಿಗೂ ರೊಕ್ಕ ನೀಡಿ ಖರೀದಿಸಬೇಕಾದ ದುರಂತ ಸ್ಥಿತಿಯ ನಡುವೆ ಬೆಳಪು ಗ್ರಾಮಸ್ಥರಿಗೆ ಉಚಿತವಾಗಿ ನೀರು ಪೂರೈಕೆ. ಖಾಸಗಿ ಸಹಭಾಗಿತ್ವದ ಈ ಯಶೋಗಾಥೆಗೆ ಮುನ್ನುಡಿ ಬರೆದಿದೆ ಬೆಳಪು ಗ್ರಾಮ ಪಂಚಾಯತಿ. ಉಡುಪಿ ತಾಲೂಕು ಪಂಚಾಯಿತಿ ವ್ಯಾಪ್ತಿಗೆ ಬರುವ 61 ಗ್ರಾಮ ಪಂಚಾಯಿತಿಗಳಲ್ಲಿ ಬೆಳಪು ಕೂಡ ಒಂದು. ಕೃಷಿ ಪ್ರಧಾನ ಕುಟುಂಬಗಳನ್ನು ಹೊಂದಿರುವ ಈ ಗ್ರಾಮ ಪಂಚಾಯತಿ ಹಲವು ವಿಶೇಷತೆಗಳಿಂದ ಗಮನ ಸೆಳೆಯುತ್ತಿದೆ. ಗ್ರಾಮ ಸರಕಾರದ ಭವ್ಯತೆಗೆ ಸಾಕ್ಷಿಯಾಗಿ ಬೆಳಪು ಗ್ರಾಮ ಪಂಚಾಯತಿಯ ಕಾರ್ಯಾಲಯ ತಲೆ ಎತ್ತಿ ನಿಂತಿದೆ. ತಮ್ಮ ಗ್ರಾಮ ಪಂಚಾಯತಿಯ ಸಾಧನೆಗಳನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀ ದೇವಿ ಪ್ರಸಾದ್ ಶೆಟ್ಟಿ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ. ಉಡುಪಿ ಜಿಲ್ಲೆಯ ಬೆಳಪು ಗ್ರಾಮ ಪಂಚಾಯತ್ ಕಳೆದ 12 ವರ್ಷಗಳ ಹಿಂದೆ ಅಭಿವೃದ್ಧಿಯಲ್ಲಿ ಬಹಳಷ್ಟು ಹಿನ್ನಡೆಯನ್ನು ಸಾಧಿಸಿತ್ತು. ಈ ಗ್ರಾಮ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿತ್ತು. ಗ್ರಾಮೀಣ ಅಭಿವೃದ್ಧಿಯ ಯೋಜನೆಗಳು ಅನುಷ್ಠಾನಗೊಳ್ಳುವಲ್ಲಿ ವಿಫಲತೆಯನ್ನು ಕಾಣ್ತಾ ಇತ್ತು. ಇದಕ್ಕೆಲ್ಲ ನಮ್ಮ ಗ್ರಾಮದ ಗ್ರಾಮಸ್ಥರು ಮತ್ತು ಯುವ ಮಿತ್ರರೆಲ್ಲ ಸೇರಿ ಈ ಗ್ರಾಮವನ್ನು ಅಭಿವೃದ್ಧಿಪಡಿಸಬೇಕು, ಸರ್ಕಾರದ ಯೋಜನೆಗಳು ನೇರವಾಗಿ ಜನರ ಮನೆ ಬಾಗಿಲಿಗೆ ತಲುಪಬೇಕೆಂಬ ಉದ್ದೇಶದಿಂದ ಸಮಾನ ಮನಸ್ಕರು ಸೇರಿ ಗ್ರಾಮ ಪಂಚಾಯಿತಿಯ ಸದಸ್ಯರನ್ನಾಗಿ ಆಯ್ಕೆ ಮಾಡಬೇಕು ಮತ್ತು ಯಾವುದೇ ರೀತಿಯ ರಾಜಕೀಯ ರಹಿತವಾದಂಥ ಮತ್ತು ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡುವಂತಹ ಸದಸ್ಯರುಗಳನ್ನು ಆಯ್ಕೆ ಮಾಡಬೇಕೆಂಬ ಉದ್ದೇಶದಿಂದ ಈ ಗ್ರಾಮದಲ್ಲಿ ಚುನಾವಣೆ ರಹಿತವಾಗಿ ಎಲ್ಲ ಗ್ರಾಮಸ್ಥರು ಸೇರಿ ಅವಿರೋಧವಾಗಿ ಆಯ್ಕೆಯಾಗುವಂತಹ ಪ್ರಕ್ರಿಯೆಗೆ ನಾವು ಚಾಲನೆ ನೀಡಿದ್ದೇವೆ. ಇದೊಂದು ರಾಜ್ಯದಲ್ಲಿ ಮಾದರಿ ಗ್ರಾಮವನ್ನು ಮಾಡಬೇಕೆಂಬ ಪಣವನ್ನು ಕೂಡ ತೊಟ್ಟು ಈ ಗ್ರಾಮದಲ್ಲಿ ಅಭಿವೃದ್ಧಿಯ ಕಾರ್ಯಗಳನ್ನು ಎಲ್ಲ ಜನಪ್ರತಿನಿಧಿಗಳನ್ನು ಸೇರಿಸಿಕೊಂಡು ಸರ್ಕಾರ ಮತ್ತು ಸರ್ಕಾರೇತರ ಯೋಜನೆಗಳನ್ನು ಜಾರಿಗೆ ತರುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಮೊದಲು ಮೂಲಭೂತ ಸೌಕರ್ಯಕ್ಕೆ ಒತ್ತು ನೀಡುವಂತಹದ್ದು, ಶುದ್ಧ ಕುಡಿಯುವ ನೀರು ಜನರಿಗೆ ಒದಗಿಸುವಂತಹದ್ದು. ಬೆಳಪು ಗ್ರಾಮ ಪಂಚಾಯಿತಿಯಲ್ಲಿ ಖಾಸಗಿ ಸಂಸ್ಥೆಯಾಗಿರುವ ಯುಪಿಸಿಎಲ್ ಪ್ರಾಯೋಜಿತ ಲ್ಯಾಂಕೋ ಪ್ರತಿಷ್ಠಾನದ ಸಹಯೋಗದಲ್ಲಿ ಕುಡಿಯುವ ನೀರಿನ ಶುದ್ಧೀಕರಣ ಘಟಕವನ್ನು ಸ್ಥಾಪಿಸಲಾಗಿದೆ. ಸುಮಾರು 8 ಲಕ್ಷ ರುಗಳ ಅಂದಾಜು ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಶುದ್ಧ ಕುಡಿಯುವ ನೀರಿನ ಘಟಕವು ಗ್ರಾಮದ ನಿವಾಸಿಗಳಿಗೆ ಪ್ರತಿ ದಿನಕ್ಕೆ ಕನಿಷ್ಠ 12 ಲೀಟರ್ ಶುದ್ಧ ಕುಡಿಯುವ ನೀರನ್ನು ಉಚಿತವಾಗಿ ಪೂರೈಸುತ್ತಿದೆ. ಈಗ ಚಂದ್ರಮೋಹನ್ ಅವರೇ, ಈಗ ನೀವು ಇಲ್ಲಿ ಸುಮಾರು 400 ಕುಟುಂಬಗಳಿಗೆ ಈ ಶುದ್ಧವಾದ ಕುಡಿಯುವ ನೀರನ್ನು ನೀವು ಪೂರೈಕೆ ಮಾಡ್ತಾ ಇದ್ದೀರಿ. ಈಗ ಶುದ್ಧವಾದ ಕುಡಿಯುವ ನೀರನ್ನು ಪೂರೈಕೆ ಮಾಡಬೇಕಾದ್ರೆ ನೀವು ಅದನ್ನ ಇಲ್ಲಿ ತಯಾರು ಮಾಡ್ಬೇಕಲ್ವಾ? ಪ್ರತಿದಿನ ಎಷ್ಟು ಶುದ್ಧವಾದ ಕುಡಿಯುವ ನೀರು ಇಲ್ಲಿ ಉತ್ಪಾದನೆ ಮಾಡ್ತೀರಿ? ಮತ್ತೆ ನಿಮ್ಗೆ ಸುಮಾರು ಎಷ್ಟು ಖರ್ಚು ಬರ್ತದೆ? ನಮ್ಗೆ ಫುಲ್ ಆಗಿ ನಾವು ಮೊದಲು ಒಂದು 3000 ಲೀಟರ್ ನೀರನ್ನು ಶುದ್ಧೀಕರಣ ಲೋಡ್ ಮಾಡ್ತೇವೆ. ಅದರಲ್ಲಿ 500 ಲೀಟರ್ ನೀರು ವೇಸ್ಟ್ ಆಗಿ ಹೋಗ್ತದೆ. ಅದನ್ನ ದಿವಸಗಳು ನಾವು ನಮ್ಮ ಈ TDS ಮಿಷಿನ್ ಅಂತ ಉಂಟು, ಆ ಮಿಷಿನ್ ಅಲ್ಲಿ ದಿವಸಗಳು ಅದನ್ನು ಚೆಕ್ಅಪ್ ಮಾಡಿ ಸಾರ್ವಜನಿಕರಿಗೆ ಕೊಡ್ತಾ ಇದ್ದೇವೆ. ಹೌದು, ಟೆಸ್ಟ್ ಮಾಡ್ತೇವೆ. ಅದನ್ನ ಈ TDS ಮಿಷಿನ್ ಅಂತ ಒಂದು ಮಿಷಿನ್ ಉಂಟು, ಈ TDS ಮಿಷಿನ್ ನಲ್ಲಿ ಇಟ್ಟು ಅದನ್ನು ಟೆಸ್ಟ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಕಡಿಮೆ ಅಂದ್ರೆ ಅದು 45-50 ಒಳಗೆ ಅದು PPM ಅಂತ ಉಂಟು, ಆ PPM ಬರಬೇಕು, ಅದರಲ್ಲಿ ಅದು ಬರ್ತದೆ. ಅದು ಜಾಸ್ತಿ ಬಂದರೆ ಅದರಲ್ಲಿ 3ಕ್ಕಿಂತ ಮೇಲೆ ಬಂದರೆ ಅದರ ಲವಣಾಂಶಗಳು ಜಾಸ್ತಿ ಇರುವುದರಿಂದ ಅಂತ ನೀರನ್ನು ಕುಡಿಯಕ್ಕೆ ಯೋಗ್ಯವಲ್ಲ. ಅದು ಕಡಿಮೆ ಅಂದ್ರೆ ಒಂದು 20 ಮೇಲೆ ಒಂದು 100 ಕೆಳಗಿರಬೇಕು. ಅದು ಕುಡಿಯಲಿಕ್ಕೆ ಅನುಕೂಲವಾದಂತಹ ನೀರು. ಇದರ ಉಪಯೋಗವನ್ನು ನಮ್ಮ ಗ್ರಾಮಸ್ಥರು ಅದೇ ರೀತಿ ನಮ್ಮ ಅಕ್ಕಪಕ್ಕದ ಊರಿನವರು ಕೂಡ ಬಂದು ಈ ನೀರನ್ನು ಕೊಂಡೋಗ್ತಾ ಇದ್ದಾರೆ. ಈ ಘಟಕದ ನಿರ್ವಹಣೆಯನ್ನು ಸಂಪೂರ್ಣವಾಗಿ ಲ್ಯಾಂಕೋ ಪ್ರತಿಷ್ಠಾನವೇ ನೋಡಿಕೊಳ್ಳುತ್ತಿದೆ.
ಜನರ ಅಭಿವೃದ್ಧಿಯ ಅವಶ್ಯಕತೆಗಳನ್ನು ಪೂರೈಸಲು ಖಾಸಗಿ ಸಹಭಾಗಿತ್ವವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡಿರುವುದಕ್ಕೆ ಇದು ಒಂದು ಉತ್ತಮ ಉದಾಹರಣೆಯಾಗಿದೆ. ಬೆಳಪು ಗ್ರಾಮ ಪಂಚಾಯತಿ ಇನ್ನೂ ಅನೇಕ ಸಾಧನೆಗಳನ್ನು ಮಾಡಿದೆ. ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಸುಮಾರು 1 ಲಕ್ಷ ಗಿಡಗಳನ್ನು ನೆಟ್ಟು ಬೆಳೆಸಲಾಗುತ್ತಿದೆ. ಬಡವರಿಗೆ ಸರ್ವ ಸೌಲಭ್ಯಗಳಿಂದ ಕೂಡಿದ ಬಡಾವಣೆಯನ್ನು ಅಭಿವೃದ್ಧಿಪಡಿಸುವ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಇಲ್ಲಿ ಆರಂಭಿಸಲಾಗಿದೆ. ಘನತ್ಯಾಜ್ಯ ನಿರ್ವಹಣೆಯ ಪ್ರಾಯೋಗಿಕ ಮಾದರಿಯೊಂದನ್ನು ಕೂಡ ಖಾಸಗಿ ಸಹಭಾಗಿತ್ವದಲ್ಲಿ ಆರಂಭಿಸಲಾಗಿದೆ. ನಮಸ್ಕಾರ, ನನ್ನ ಹೆಸರು ಅಭಿಮಾನ್ ಅಂತ. ನಾನು ಗ್ರೀನ್ ನಟ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಈ ಸಂಸ್ಥೆಯ ಕೋ-ಫೌಂಡರ್ ಆಗಿದ್ದೀನಿ. ನಮ್ಮ ಸಂಸ್ಥೆಯ ಉದ್ದೇಶ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಟೆಕ್ನಾಲಜಿ ಸೊಲ್ಯೂಷನ್ ಕೊಡೋದು. ಈಗ ನಮ್ಮ ಸಮಾಜದ ದೊಡ್ಡ ಪ್ರಾಬ್ಲಮ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಘನತ್ಯಾಜ್ಯವನ್ನು ಹೇಗೆ ಮಾಡುವುದು ಎನ್ನುವುದು ನಮ್ಮ ಸಮಾಜದ ದೊಡ್ಡ ಪ್ರಾಬ್ಲಮ್. ಇದು ಮುಂಚೆ ನೋಡಿದ್ರೆ ಇದು ಪ್ರಾಬ್ಲಮ್ ಆಗಿರ್ಲಿಲ್ಲ, ಯಾಕಂದ್ರೆ ಇದರಲ್ಲಿ ಪ್ಲಾಸ್ಟಿಕ್ ಎನ್ನುವ ವೇಸ್ಟ್ ಇರಲಿಲ್ಲ, ತಿಂದದ್ದೆಲ್ಲ ಗೊಬ್ಬರ ಮಾಡ್ತಾ ಇದ್ರು. ಆದರೆ ಇತ್ತೀಚೆಗೆ ಅದನ್ನು ಮಾಡಲಿಕ್ಕೆ ಆಗದ ಕಾರಣ, ಪ್ಲಾಸ್ಟಿಕ್ ಇದ್ದ ಕಾರಣ ಟೆಕ್ನಾಲಜಿ ಅದರ ರೋಲ್ ಕೊಡಬೇಕು ಎನ್ನುವ ಉದ್ದೇಶದಿಂದ ನಾವು ಈ ಮಷೀನ್ ಅನ್ನು ತಂದಿದ್ದೇವೆ. ಈಗ ಮಷೀನ್ ಹೇಗೆ ಕೆಲಸ ಮಾಡುತ್ತದೆ ಅಂದ್ರೆ, ಮಷೀನ್ 3 ಬಹಳ ಮುಖ್ಯವಾದ ಕಾಂಪೊನೆಂಟ್ಗಳಿವೆ: ಕನ್ವೇಯರ್ ಬೆಲ್ಟ್, ಶ್ರೆಡರ್ ಹಾಗೂ ಬೇಲಿಂಗ್ ಮಷೀನ್. ಇಲ್ಲಿ ಕನ್ವೇಯರ್ ಬೆಲ್ಟ್ ಇದೆ, ಅದರಲ್ಲಿ ನಿಮ್ಗೆ ಪ್ಲಾಸ್ಟಿಕ್ ಬೇರೆ ಹಾಗೂ ಗ್ಲಾಸ್ ಬೇರೆ ಮಾಡ್ಲಿಕ್ಕೆ ಬಹಳ ಸುಲಭ ಆಗ್ತದೆ. ಅಲ್ಲಿ ಒಂದಿಬ್ರು ಕೆಲಸ ಮಾಡ್ತಾ ಇದ್ರೆ ಅವರಿಗೆ ತೆಗಿಲಿಕ್ಕೆ ಸುಲಭ ಆಗ್ತದೆ. ಅವರು ಪ್ಲಾಸ್ಟಿಕ್ ತೆಗೆದದನ್ನು ಆ ಪ್ರೆಸ್ಸಿಂಗ್ ಮೆಷಿನ್ಗೆ ಹಾಕಿ ಪ್ರೆಸ್ ಮಾಡಿ ಚಿಕ್ಕ ಬ್ಲಾಕ್ಸ್ ಮಾಡ್ತೇವೆ. ಈಗ ಈ ಬ್ಲಾಕ್ಸ್ ಇಂದ ಏನು ಉಪಯೋಗ ಅಂದ್ರೆ, ಈ ಬ್ಲಾಕ್ಸ್ ನಮ್ಗೆ ಬಂದದ್ದು ಸೊಸೈಟಿಯಿಂದ, ಇದು ತಿರುಗಾ ಸೊಸೈಟಿಗೆ ಹೋಗಿ ಇದು ಪುನಃ ರಿಯೂಸ್ ಆದ್ರೆ ಬಹಳ ನಮ್ಮ ಪ್ರಾಬ್ಲಮ್ ಎಲ್ಲ ಕಡಿಮೆ ಆಗ್ತದೆ. ಹಾಗೂ ಅದರಿಂದ ಮುಂದೆ ಹೋದಾಗೆ ಒಂದು 4-5 ವರ್ಷ ಮುಂದೆ ಹೋದಾಗೆ ಅದರಿಂದ ಉತ್ಪತ್ತಿ ಕೂಡ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕಂದ್ರೆ ಇದು ಎನರ್ಜಿ ಆಗಿ ಯೂಸ್ ಆಗ್ತದೆ, ಇದೊಂದು ಫ್ಯೂಲ್ ಆಗಿ ಯೂಸ್ ಆಗ್ತದೆ. ಅದೇ ತರ ನಾವು ಉಳಿದದ್ದು ಕಸ ಯಾವುದು ಬಯೋಡಿಗ್ರೇಡೇಬಲ್ ವೇಸ್ಟ್, ಇದರಲ್ಲಿ ಶ್ರೆಡ್ ಮಾಡಿ ಗೊಬ್ಬರ ಮಾಡ್ತೇವೆ. ಈಗ ಗೊಬ್ಬರ ಮಾಡ್ಲಿಕ್ಕೆ ಶ್ರೆಡ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಆದ್ರೆ ಶ್ರೆಡ್ ಮಾಡಿದ್ರಿಂದ ಉಪಯೋಗ ಏನಂದ್ರೆ ಗೊಬ್ಬರ ಮಾಡುವ ಟೈಮ್ ಫಾಸ್ಟ್ ಆಗ್ತದೆ, ನಿಮ್ಮ ಸ್ಮೆಲ್ಸ್ ಆರ್ಡರ್ಸ್ ಕಡಿಮೆ ಆಗ್ತದೆ. ಸೊ ಈಗ ನಮ್ಮ ಹತ್ರ ಜಾಗ ಇಲ್ಲ, ಜಾಗ ಕಡಿಮೆ ಇದ್ದ ಕಾರಣದಿಂದ ನಮ್ಗೆ ಆದಷ್ಟು ಬೇಗ ಗೊಬ್ಬರ ಆದ್ರೆ ಆದಷ್ಟು ಬೇಗ ಉಪಯೋಗ. ಹಾಗೆ ಒಂದು ಫುಲ್ ಸೈಕಲ್ ಅಲ್ಲಿ ಇದಕ್ಕೆ ಸೊಲ್ಯೂಷನ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಮಾಡಿ ಕೊಟ್ಟಿದ್ದಾರೆ. ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಜಂಟಿ ಅರಣ್ಯ ಅಭಿವೃದ್ಧಿ, ಕೇಂದ್ರ ಸರ್ಕಾರದ ಅನುದಾನವನ್ನು ಬಳಸಿ ಗ್ರಾಮೀಣ ಮಾರಾಟ ಮಳಿಗೆ ಸಂಕೀರ್ಣ ನಿರ್ಮಾಣ, ಸುವರ್ಣ ಗ್ರಾಮ ಯೋಜನೆಯಡಿ ಗ್ರಾಮೀಣ ಯುವಕ ಯುವತಿಯರಿಗೆ ಕಂಪ್ಯೂಟರ್ ಮತ್ತು ಫ್ಯಾಷನ್ ಟೆಕ್ನಾಲಜಿ ತರಬೇತಿಗಳನ್ನು ಗ್ರಾಮ ಪಂಚಾಯಿತಿಯು ಅನುಷ್ಠಾನಕ್ಕೆ ತಂದಿದೆ. ಬೆಳಪು ಗ್ರಾಮದಲ್ಲಿ ರಸ್ತೆಗಳಿಗೆ ರಾಷ್ಟ್ರೀಯ ನಾಯಕರ ಹೆಸರುಗಳನ್ನು ಇಡಲಾಗಿದೆ. ಗ್ರಾಮದ ವಿದ್ಯಾರ್ಥಿಗಳಿಗಾಗಿ ಸುಸಜ್ಜಿತವಾದ ಸರಕಾರಿ ಪ್ರೌಢಶಾಲೆ ಆರಂಭಗೊಂಡಿದೆ. ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಜನರ ಸಾಮಾಜಿಕ ಚಟುವಟಿಕೆಗಳಿಗಾಗಿ ಅಂಬೇಡ್ಕರ್ ಸಮುದಾಯ ಭವನವಿದೆ. ಸದೃಢವಾದ ಗ್ರಾಮ ಸರಕಾರದ ಪರಿಕಲ್ಪನೆ ಬೆಳಪು ಗ್ರಾಮದಲ್ಲಿ ಸಾಕಾರಗೊಂಡಿದೆ.